ಹಿಂದೂ ವಿರೋಧಿ ಅಲ್ಲ, ಆದ್ರೆ ಕನೇರಿ ಸ್ವಾಮಿದ ನಡೆ ನುಡಿ ವಿಚಾರ ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ಯಾರ. ಅಂಥದ್ದು ಹೋಗಿ ಬಾಯಿ ತೆಗೆದ್ರೆ ಎಲ್ಲ ಬೈಗಡೆ ಪ್ರಾರಂಭ ಆಗ್ತಾವ. ಇದು ತಪ್ಪು, ಇದು ನಮ್ಮ ಸಂಸ್ಕೃತಿ ತಪ್ಪು. ಹಿಂದೂ ಕಲ್ಚರ್ ಹಿಂಗೆ ಯಾರ್ಯಾರ ಸ್ವಾಮಿಗಳಿಗೆ ಇಟ್ಟು ಹೀಯಾಳಿಸಿ ಬೈ ಅಂತ ಹೇಳ್ತದೇನು ಇಲ್ಲ. ಅದಕ್ಕೆ ನಾವು ಎಲ್ಲರೂ ಅದನ್ನು ಕನೇರಿ ಸ್ವಾಮಿ ವಿರುದ್ಧ ಇತ್ತು, ಅದು ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗ್ಯದ. ಕನೇರಿ ಸ್ವಾಮಿಗಳು ಮೊದಲಿನಿಂದಲೂ ಬಸವ ತತ್ವ ಪ್ರಚಾರ ಮಾಡೋರಿಗೆ, ಬಸವ ತತ್ವ ಪ್ರಸಾರಕರಿಗೆ ಅವಾಚ್ಯ ಶಬ್ದಗಳಿಂದ ನಾವು ಬಾಯಿಂದ ನುಡಿಬಾರ್ದು. ನಿಮಗೆ ನಿಮ್ಮ ಮುಂದೆ ಹೇಳಿಕ್ಕೂ ಸಂಕೋಚ, ಅಂಥ ಶಬ್ದಗಳಿಂದ ಬೈತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ಆ ರೀತಿ ಮಾಡಿದ ಸಲುವಾಗಿ ಅವರಿಗೆ ಬಿಜಾಪುರದಿಂದ ಬಹಿಷ್ಕೃತ ಆದರು. ಧಾರವಾಡ ಹೈಕೋರ್ಟು ಆಯಿತು, ಸುಪ್ರೀಂ ಕೋರ್ಟ್ ಸಮೇತ ನೀವು ಒಳ್ಳೆ ಪ್ರಜೆ ಅಲ್ಲ, ನೀವು ಒಳ್ಳೆ ವ್ಯಕ್ತಿ ಅಲ್ಲ, ನೀ ಧ್ಯಾನ ಮಾಡು ಅಂತ ಕೊಡ್ತು. ಇದಕ್ಕೂ ಹೆಚ್ಚಿಗೆ ಏನು ಬೇಕು? ಆದ್ರೂ ಮತ್ತೆ ಬಸವ ಭೂಮಿ ಬರಲಿಕ್ಕೆ ಅವ್ರು ಸಿದ್ಧತೆ ಮಾಡಿಕೊಂಡಿರು. ನಮ್ಮ ಗುರಿ ಏನಿತ್ತು ಅಂದ್ರೆ ಕನೇರಿ ಸ್ವಾಮಿ ಬಸವ ಭೂಮಿಗೆ ಬರಬಾರ್ದು, ಇಲ್ಲಿ ಏನೂ ಮಾತಾಡಬಾರ್ದು ಅಂತ ಗುರಿ ಇತ್ತು. ಈಗ ಕೋರ್ಟ್ ತೀರ್ಪಿಗೆ ನಾವು ಗೌರವಿಸಬೇಕಾಯ್ತು. ಅದು ದೇಹ ಬಂದ್ರೂ ಒಂದು ದೃಷ್ಟಿಯಿಂದ ಆತ್ಮ ಇಲ್ಲದ ದೇಹ ಹೆಂಗಿರ್ತದಲ್ಲ, ಅದನ್ನು ಅವರು ಅದು ಬಂದ್ರೂ ಅದು ವ್ಯರ್ಥ, ಅದಕ್ಕೆ ಅದು ಜೀವಂತಿಕೆ ಅಲ್ಲ. ಅದನ್ನು ಕೋರ್ಟ್ ತೀರ್ಪು ಏನು ಮಾಡ್ಯೋದಲ್ಲ, ಷರತ್ತುಬದ್ಧವಾಗಿ ಅವ್ರಿಗೇನು ಕಂಡೀಷನ್ ಹಾಕ್ಯಾರ, ಆ ಕೋರ್ಟ್ ತೀರ್ಪಿಗೆ ನಾವು ಸ್ವಾಗತಿಸ್ತೀವಿ. ಶರಣರು ಬಸವಣ್ಣವ್ರು ಹೇಳ್ತಾರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಅವ್ರು ಬಾಯಿ ತೆರೆದ್ರೆ ಎಲೋನೇ ಅದ, ಬಾಯಿ ತೆರೆದ್ರೆ ಎಲೋನೇ ಅದ. ಮತ್ತು ಅಂಥ ಒಬ್ಬ ಒಂದು ಗುರುಪೀಠದ ಮೇಲೆ ಕುಂತು ಮತ್ತು ಬರೀ ಸಮಾಜಕ್ಕೆ ಸುಳ್ಳು 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 ಸುಳ್ಳಿನ ಸಂತಿನೇ ಅವರು ಪ್ರಚಾರ ಮಾಡ್ತಿರ್ತಾರೆ. ಆ ದೃಷ್ಟಿಯಿಂದ ನಮ್ಮ ಹೋರಾಟಕ್ಕೆ, ನಮ್ಮ ಬಸವ ತತ್ವದ ಒಂದು ನಿಷ್ಠೆಗೆ ಅದು ನಮಗೆ ಸಿಕ್ಕ ಜಯ ಅದ. ಅದಕ್ಕೆ ಕೋರ್ಟ್ ತೀರ್ಪು ಏನು ಕೊಟ್ಟಿದೆ ಅದಕ್ಕೆ ನಾವು ಗೌರವಿಸ್ತೀವಿ. ಎಲ್ಲ ಪೂಜ್ಯರು ಹೋರಾಟದಲ್ಲಿ, ಅನೇಕ ಬಸವ ಭಕ್ತರು ಹೋರಾಟದಲ್ಲಿ ಭಾಗಿಯಾಗಿದ್ದರು. ನಮ್ಮ ಧನ್ನೂರವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಭಾಳ ಯಶಸ್ವಿಯಾಗ್ಯದ. ಇದಕ್ಕೆಲ್ಲ ಶ್ರಮ ಪಟ್ಟಿರುವಂಥ ಹೋರಾಟದಲ್ಲಿ ಭಾಗಿಯಾಗಿರುವಂಥವರಿಗೆಲ್ಲ ಅಭಿನಂದನೆ ಹೇಳಿ ಮತ್ತು ಕೋರ್ಟ್ ತೀರ್ಪಿಗೆ ಸ್ವಾಗತವನ್ನು ಕೋರಿ ಗೌರವಿಸಿ ಸ್ವಾಗತವನ್ನು ಕೋರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಎರಡು ಮಾತನ್ನು ಮುಕ್ತಾಯ ಮಾಡಿ. ಈಗ ಆಯೋಜಕರು ಕೂಡ ನಮ್ದು ಗೆಲುವಾಗಿದೆ ಅಂತ ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಈಗ ಪಟಾಕಿ ಸಿಡಿಸಿ ಅವರು ಸಂಭ್ರಮ ಪಡ್ತಾರೆ. ಅಂದ್ರೆ ಗೆಲುವು ಯಾರ್ದು ಅಂತ ಮತ್ತೊಂದು ಈಗ 28ನೇ ತಾರೀಕು ತಾವು ಪ್ರತಿಭಟನೆ ಎಲ್ಲ ಮಾಡ್ತೀವಿ ಅಂತೆಲ್ಲ ಕರೆ ಕೊಟ್ಟಿದ್ದು, ಅದೆಲ್ಲ ಏನಾಗುತ್ತೆ ಅಂತ ಈಗ ಇದ್ರಾಗ ಗೆಲುವು ಅವ್ರದ್ದು ಹೆಂಗೈತದ್ರಿ? ಇಲ್ಲ, ಅವ್ರಿಗೆ ಸಂಪೂರ್ಣವಾಗಿ ಬಂದು ಅವ್ರಿಗೆ ಭಾಷಣ ಮುಖ್ಯ ಕಾರ್ಯಕ್ರಮದ ಅವ್ರು ಉದ್ದೇಶಿಸಿ ಮಾತನಾಡೋದೇ ಬ್ರೇಕ್ ಹಾಕ್ಯದೆ. ಅವ್ರಿಗೆ ನೀವು ಮಾತಾಡ್ಬಾರ್ದು, ಹೋಗ್ರಿ, ಸುಮ್ ಫಿಸಿಕಲಿ ಇರ್ರಿ, ನೀವು ಮಾತಾಡಂಗಿಲ್ಲ ಅಂತ ಹೇಳಿದ ಮೇಲೆ ಅದು ಹೆಂಗೆ ಜಯ ಆಯ್ತದ? ಇದು ಸಣ್ಣ ಹುಡುಗರಿಗೂ ತಿಳಿಯ ಮಾತದ ಅಲ್ಲ. ಅವ್ರ ಕ್ಷಮೆ ಕೇಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. 28ನೇ ತಾರೀಕು ಹೋರಾಟ ಕರೆ ಕೊಟ್ಟಿದ್ರಲ್ಲ, ಅದು ಏನಿರುತ್ತೆ? ಈಗ ಪರಮ ಪೂಜ್ಯರು ಎಲ್ಲ ನಾವೆಲ್ಲ ನಿರ್ಣಯ ತಗೊಂಡ ಪ್ರಕಾರ ಇದು ವ್ಯಕ್ತಿಗತವಾಗಿ ನಾವು ಯಾರೂ ತಗೊಂಡಿಲ್ಲ. ಬಸವಣ್ಣನವರಿಗೆ ಮತ್ತು ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರು ತಾಲಿಬಾನ್ ಎಂದಿರೋದ್ರಿಂದ ಇಲ್ಲಿ ಕೋರ್ಟ್ನಲ್ಲಿ ಹೋಗಿರ್ತಕ್ಕಂಥ ವಿಷಯ ಇದು ಬಸವ ತತ್ವದ ಗೆಲುವಾಗಿದೆ. ನಮಗೇನು ಬೇಕಾಗಿತ್ತು, ಕನ್ನೇರಿ ಸ್ವಾಮಿಗಳು ಇಲ್ಲಿವರೆಗೂ ಮಾತಾಡಿರ್ತಕ್ಕಂಥದ್ದು ಏನಂತಂದರೆ ಅವರು ಕೆಟ್ಟ ಪದಗಳನ್ನು ಮಾತಾಡಿ ಇಡೀ ಸಮಾಜಕ್ಕೆ ಅವ್ರೇನು ಸಂಸ್ಕಾರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿತ್ತು. ಅದಕ್ಕಾಗಿ ಧ್ಯಾನ ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ಅವರು ವೈಯಕ್ತಿಕವಾಗಿ ಅದನ್ನು ಸ್ವೀಕಾರ ಮಾಡಲಿಲ್ಲ. ಅದೇ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಏನಾಗಿದೆ ಅಂತ ಹೇಳಿದೆ ಅಂತಂದ್ರೆ, ಈಗ ನೀನು ಧ್ಯಾನ ಮಾಡ್ರಿ ಅಂತ ನಾವು ಹೇಳಿದ್ರೆ ಕೇಳ್ತಿಲ್ಲ, ಅದೇ ಕಾನೂನುಬದ್ಧವಾಗಿ ಹೇಳ್ಬೇಕಂತ ಇವತ್ತು ಧ್ಯಾನ ಮಾಡಿಸ್ಲಿಕ್ಕೆ ಬಾಯಿ ಮುಚ್ಚಿ ಕೂಡಿಸಿದೆ. ಅದಕ್ಕೆ ನಮ್ಮ ಈ ಬೀದರ್ ಭಾಷೆಯಲ್ಲಿ ಗಪ್ ಚಿಪ್ ಅಂತಾರಲ್ಲ ಹಂಗೆ, ಅಂದ್ರೆ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೆ ಕನ್ನೇರಿ ಸ್ವಾಮಿಗಳು ಬಾಯಿ ಮುಚ್ಕೊಂಡು ಬರಬೇಕು ಅಂತ. ಯಾಕಂದ್ರೆ ಇದು ತತ್ವದ ನೆಲ. ಶರಣರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಯಾಕಂದ್ರು ಆ ಮಾತಿನಲ್ಲಿ ಸತ್ಯ ಇರಬೇಕು, ತತ್ವ ಇರಬೇಕು, ಆತ್ಮಸಾಕ್ಷಿಯಾಗಿರ್ತಕ್ಕಂಥ ಮಾತುಗಳಿರಬೇಕು.
ಆತ್ಮಸಾಕ್ಷಿ ವಂಚನೆ ಮಾಡ್ಕೊಂಡಿರ್ತಕ್ಕಂಥ ಮಾತುಗಳಿಗೆ ಬ್ರೇಕ್ ಹಾಕಿದೆ. ಅದು ಬಸವ ತತ್ವದ ಗೆಲುವು. ಬಹುಶಃ ನನಗೆ ಅನಿಸ್ತದೆ ಇದು ಬಸವಣ್ಣನವರೇ ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ಮಾಡಿಸಿರೋಣ ಅಂತ ತಿಳ್ಕೊಂಡು ಅನಿಸ್ತಾ ಇದೆ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ವಿರೋಧಿಸಿಲ್ಲ, ಸ್ಥಳೀಯ ಆಯೋಜಕರಿಗೂ ನಮ್ಗೆ ಯಾರ್ದು ವಿರೋಧ ಇತ್ತು. ನಮ್ಗೆ ವಿರೋಧ ಇದ್ದಿದ್ದೆ ಕನೇರಿ ಸ್ವಾಮೀಜಿ ಅವ್ರು ಬರಬಾರದು. ಯಾಕ ಅದಕ್ಕೂ ಕಾರಣ ಹೇಳ್ತೇವೆ, ಅವರು ಅವಾಚ್ಯ ಶಬ್ದಗಳಿಂದ ಮತ್ತು ಬಸವ ತಾಲಿಬಾನಿಗಳಂತ ಬೈದ್ರು. ಅದಕ್ಕೆ ಅವ್ರು ಈ ನೆಲದಾಗ ಬರಬಾರ್ದು ಅಂತ ಇತ್ತು. ಇದನ್ನೇ ಕೋರ್ಟ್ ಎತ್ತಿ ಹಿಡಿದು, ನೀವು ಹೋಗ್ಲಿಕ್ಕೆ ಪರ್ಮಿಷನ್ ಆದ್ರ ನಿಮಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ನೀವು ಭಾಷಣ ಮಾಡಂಗಿಲ್ಲ, ನೀವು ಬೈಟ್ಸ್ ಕೊಡಂಗಿಲ್ಲ, ನೀವು ಪತ್ರಿಕೆ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಂಗಿಲ್ಲ, ಎಲ್ಲಕ್ಕೇನೆ ನಿರ್ಬಂಧ ಹಾಕ್ಯಾರ. ಮತ್ತು ಅವ್ರು ಬಂದು ಸುಮ್ಮನೆ ಕುಂತು ಎಲ್ಲರದು ನೋಡಿ ಹೋಗ್ಬೇಕಷ್ಟೇ. ಈ ಕಾರ್ಯಕ್ರಮದಾಗ ಏನು ಕಳೆ ಉಳಿತೀಗ? ಅದು ನಮ್ಮ ಗೆಲುವೇ ಅದದು. ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ನಮಗೆ ಕನ್ನೇರಿ ಸ್ವಾಮಿಗಳು ಗೆಲ್ಲೋದು ಇದು. ಕನ್ನೇರಿ ಸ್ವಾಮಿಗಳು ವ್ಯಕ್ತಿ ಬಗ್ಗೆ ಇರಲಿಲ್ಲ, ನಮ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ನಮ್ದು ಹೋರಾಟ ಇತ್ತು. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಸರ್. ಅದ್ರ ಹೋರಾಟ ನಿರಂತರವಾಗಿರ್ತದೆ ನಮ್ಗೆ. ಯಾಕಂದ್ರೆ ಕಾನೂನು ಪರಿಧಿಯಲ್ಲಿ ಏನಾಗುತ್ತೆ, ಕೆಲವು ಬಾರಿ ಪ್ರತಿಯೊಬ್ಬರಿಗೂ ಸಹಿತ ಹೆಸರನ್ನು ಇಟ್ಕೊಳ್ಳಿಕ್ಕೆ, ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನದ ಪ್ರಕಾರ. ಅದು ತಾತ್ವಿಕವಾಗಿರ್ತಕ್ಕಂಥ ಹೋರಾಟ ಅದು ಇದ್ದೇ ಇರ್ತದೆ ನಮ್ಗೆ. ಬಸವಾದಿ ಶರಣರ ಹಿಂದೂ ಬಹುಶಃ ಇದೇ ಕೊನೆ ಮಾಡ್ತಾರಂತ ಅನಿಸ್ತಾ ಇದೆ. ಹಾಗಾಗಿ ಒಂದ್ ವೇಳೆ ಮತ್ತೆ ಅದೇ ಮಾಡಿದ್ರೆ ಅಂದ್ರೆ ನಾವು ತಾತ್ವಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಸಿದ್ಧತೆ ಮಾಡ್ತೀವಿ. ನಾವು ಅವರಿಗೆ ಏನ್ ಹೇಳಿದ್ದೇವ್ರಿ, ನೀವು ಬಸವಾದಿ ಶರಣರ ಸಮಾವೇಶ ಅಂತರ ಮಾಡ್ರಿ ಅಥವಾ ವಿಶಾಲವಾಗಿ ಹಿಂದೂ ಸಮಾವೇಶ ಅಂತರ ಮಾಡ್ರಿ. ನಾವು ಎರಡಕ್ಕೂ ಆದ್ರೆ ಇವೆರಡೂ ಮಾಡಿದ್ರೆ ಅದು ತಾತ್ವಿಕ ಸೈದ್ಧಾಂತಿಕವಾಗಿ ಅವು ಎಲ್ಲಿನೂ ಅದು ಯಾವ ಫ್ರೇಮ್ದಾಗ ಸಿಕ್ಕಾಗಲ್ಲ. ಇದೊಂದು ಕಾಂಟ್ರವರ್ಷಿಯಲ್ ಟೈಟಲ್ ಇತ್ತು, ಬ್ಯಾಡ್ ಅಂತ ಹೇಳಿದೆವು. ಆದ್ರೆ ಪ್ರಜಾಪ್ರಭುತ್ವದ ಇದರಲ್ಲಿ ಅದಕ್ಕೂ ಹೋರಾಟ ಮಾಡ್ತೇವೆ ಮುಂದಿನ ದಿನಮಾನಗಳಲ್ಲಿ. ಅದು ಸಮಯ ಬಹಳ ಬೇಕು, ಇಷ್ಟು ಇದರೊಳಗೆ ಆಗೋದಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋರಾಟ ಅದು ನಿರಂತರವಾಗಿ ಸುಮಾರು 200 ವರ್ಷಗಳಿಂದ 300 ವರ್ಷ ಅನೇಕ ವರ್ಷಗಳಿಂದ ಹಿಂದೂ ಸಮಾವೇಶ ಆಗ್ತಾ ಬಂದು, ಅದಕ್ಕೇನು ನಮ್ದೇನು ವಿರೋಧಿಲ್ಲ, ಎಂದೂ ವಿರೋಧಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ಅದು ಕನ್ನೇರಿ ಸ್ವಾಮಿ ನೇತೃತ್ವದಲ್ಲೇ ಇದು ಹುಟ್ಟ್ಯದ. 1 ವರ್ಷದಿಂದ ಅದು ಹುಟ್ಟ್ಯದ. ಹೀಗಾಗಿ ಅದಕ್ಕೆ 1 ವರ್ಷದಿಂದ ಹುಟ್ಟಿರ್ತಕ್ಕಂಥದ್ದು ಭವಿಷ್ಯ ಇಲ್ಲ ಅಂತ ಅನಿಸ್ತದೆ ಅಷ್ಟೇ. ಭೌಗೋಳಿಕವಾಗಿ ರಾಷ್ಟ್ರೀಯತೆಯಿಂದ ನಾವು ಕೂಡ ಲಿಂಗಾಯತರು ಕೂಡ ಹಿಂದೂಗಳೇ, ನಾವು ಹಿಂದೂಗಳಲ್ಲಂತಲ್ಲ. ಧಾರ್ಮಿಕವಾಗಿ ಯಾವ ರೀತಿ ಜೈನರು, ಸಿಖ್ಖರು, ಬೌದ್ಧರು ಹೆಂಗ ಅವರವರ ಧರ್ಮವನ್ನು ಅನುಸರಿಸ್ತಾರೋ ನಾವು ಕೂಡ ಲಿಂಗಾಯತ ಧರ್ಮವನ್ನು ಅನುಸರಿಸ್ತೇವೆ. ಭೌಗೋಳಿಕವಾಗಿ ಜೀವನ ಪದ್ಧತಿಯಿಂದ ನಾವೆಲ್ಲರೂ ಹಿಂದೂಗಳೇ. ಹೀಗಾಗಿ ನಾವು ಹಿಂದೂ ವಿರೋಧಿನೂ ಅಲ್ಲ, ನಾವು ಯಾವುದೇ ಕಾರ್ಯಕ್ರಮದ ವಿರೋಧಿನೂ ಅಲ್ಲ. ನಾವು ಕೇವಲ ಕನ್ನೇರಿ ಸ್ವಾಮಿಯ ವಿರುದ್ಧವನ್ನ ನಾವು ಮಾಡಿದ್ದೇವೆ, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಾವು ಮಠಾಧಿಪತಿಗಳು ಒಕ್ಕೂಟದ ಬಸವ ಸಾಂಸ್ಕೃತಿಕ ಅಭಿಯಾನ ಸಮಾರಂಭದಲ್ಲಿ ನಿರ್ಣಯ ಪಾಸ್ ಮಾಡುವಾಗ ನಾವೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳೇ ಅಂತ ನಾವು ನಿರ್ಣಯ ಪಾಸ್ ಮಾಡಿ, ನಾವು ಹಿಂದೂ ವಿರೋಧಿ ಅಲ್ಲ. ಆದ್ರೆ ಕನ್ನೇರಿ ಸ್ವಾಮಿದ ನಡೆ ನುಡಿ ವಿಚಾರ ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ಯಾರ. ಅಂಥದ್ದು ಹೋಗಿ ಬಾಯಿ ತೆಗೆದ್ರೆ ಎಲ್ಲ ಬೈಗಡೆ ಪ್ರಾರಂಭ ಆಗ್ತಾವ. ಇದು ತಪ್ಪು, ಇದು ನಮ್ಮ ಸಂಸ್ಕೃತಿ ತಪ್ಪು. ಹಿಂದೂ ಕಲ್ಚರ್ ಹಿಂಗೆ ಯಾರ್ಯಾರ ಸ್ವಾಮಿಗಳಿಗೆ ಇಟ್ಟು ಹೀಯಾಳಿಸಿ ಬೈ ಅಂತ ಹೇಳ್ತದೇನು ಇಲ್ಲ. ಅದಕ್ಕೆ ನಾವು ಎಲ್ಲರೂ ಅದನ್ನು ಕನ್ನೇರಿ ಸ್ವಾಮಿ ವಿರುದ್ಧ ಇತ್ತು, ಅದು ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗ್ಯದ. ತಾವೇನೋ ಕೇಳ್ತಾ ಇದ್ವಿ. ರಾಜೇಶ್ವರ ಶಿವಾಚಾರ್ಯರು ಒಂದು ಹೇಳ್ತಿದ್ರು, ಇವತ್ತಂದ್ರ ಮಾಲ್ಕಿ ಪೂಜಾರಿಗೆ ಹೋಗಿ ನಾವು ಆಹ್ವಾನ ಮಾಡ್ತೀವಿ, ಈಗ ಆದೇಶ ಬಂದಿದೆ ಅಂತ ಹೇಳ್ತಾ ಇದ್ರು. ಅವ್ರು ಬಂದ್ರೆ ನೀವು ಏನು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀವಿ ಅಥವಾ ಮತ್ತೆ ಹೇಗಿರುತ್ತೆ? ಇನ್ನು ಇಲ್ಲಿ ತನಕ ಆಹ್ವಾನ ಬಂದಿಲ್ಲ ನಮ್ಗೆ, ಹೋಗೋ ಪ್ರಶ್ನೆ ಇರಲ್ಲ. ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನ ಬಸವಾದೇಶಿ ಶರಣರ ಅಂತ ಸಮಾವೇಶ ತೆಗಿಲಿ, ಎಲ್ಲರೂ ಹೋಗ್ತೀವಿ. ನಮ್ದೇನದ ತೆಗಿಲ್ರಿ, ತೆಗೆದು ಬಂದು ಅವಮಾನ ಕೊಡ್ಲಿ, ನಾಳೆಗೆ ಹೋಗ್ತೀವಿ. ಅವ್ರಿಗೂ ಸ್ವಾಗತ ಮಾಡ್ತೀವಿ. ಇಲ್ಲ ಅದೇ ನಾವು ಅವರು ಆಹ್ವಾನ ಕೊಡ್ತೇವೆ ಅಂತ ಕೇಳಿದ್ರು. ನಮ್ಗೇನು ಆಹ್ವಾನ ಕೊಟ್ಟಿಲ್ಲ, ಕೊಟ್ಟರು ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದೆ ಅಷ್ಟೇ.